ಹಾಯ್ ಎವ್ರಿವನ್, ಗುಡ್ ಈವ್ನಿಂಗ್. ಇವತ್ತಿನ ಎಗ್ ಬಿರಿಯಾನಿ ಮಾಡ್ಲತ್ತೀನಿ. ಸೊ ಅದಕ್ಕೆ ಬೇಕಾಗಿರೋದು ಹಿಂಗೆ ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡ್ಕೋಬೇಕು, ಮೂನ್ ಟೈಪ್. ಅದರೊಳಗೆ ಒಂದು 4-5 ಮೆಣಸಿನ್ಕಾಯಿ ಹಾಕ್ಕೊತೀನಿ. ನಾನು ಕ್ವಾಂಟಿಟಿ ಕಮ್ಮಿ ಮಾಡ್ಲತ್ತೀನಿ, ಸೊ ಅದಕ್ಕೆ ಇದೆಲ್ಲ ಕಮ್ಮಿ ಮಾಡ್ಲತ್ತೀನಿ. ಸೊ ಅದು ಉಳ್ಳಾಗಡ್ಡಿ ಇರ್ತದಲ್ಲ, ಅದು ಫ್ರೈ ಮಾಡ್ಕೊಳ್ಳೋಕೆ, ಡೀಪ್ ಫ್ರೈ ಮಾಡ್ಕೊಳ್ಳೋಕೆ ಆಯಿಲ್ ಇಟ್ಕೊತೀನಿ. ಈ ಕಡೆ ರೈಸ್ ಮಾಡ್ಕೊಳ್ಳೋಕೆ ನೀರು ಅಳತೆಗೆ ತಕ್ಕಷ್ಟು, ಮತ್ತು ಅದರೊಳಗೆ ಇದು ಎಲೆ ಮಸಾಲ ಅದೆಲ್ಲ ಹಾಕೋತೀನಿ. ಈಗ ಉಳ್ಳಾಗಡ್ಡಿ ಹುರ್ಕೊಳ್ಳೋಮೆ. ಇದು ಡಾರ್ಕ್ ಬ್ರೌನಿಷ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಈ ಕಡೆ ಇನ್ನೊಂದು ಕಡೆ ನಾವು ಮೊಸರೆಲ್ಲ ಹಾಕ್ಕೊಂಡು ಅದಕ್ಕೆ ಮ್ಯಾರಿನೇಟ್ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊತೀನಿ. ಅದರಲ್ಲಿ ಖಾರ, ಉಪ್ಪು, ಅರಿಶಿನ, ಸಾಜಿರ ಮಸಾಲ, ನಿಂಬೆಹಣ್ಣು ಮತ್ತು ಗರ್ಕುಲ್ ಮಸಾಲ ಅಂತ ನಮ್ಮ ಕಡೆ ಎಲ್ಲ ಸಿಗ್ತದೆ, ಅದು ಗರ್ಕುಲ್ ಮಸಾಲ ಹಾಕಿ ಚಲೋ ಅದಕ್ಕೆ ಬೀಟ್ ಮಾಡ್ಕೊತೀನಿ. ಈ ಕಡೆ ಅದು ನೀರು ಕುದಿ ಬಂದಿತ್ತು, ಸೊ ರೈಸ ಒಳಗೆ ಹಾಕ್ಕೊಳ್ಲತ್ತೀನಿ. ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅದು ನಾವೇನು ಡೀಪ್ ಫ್ರೈ ಮಾಡ್ಕೊಂಡಿದ್ದು ಆನಿಯನ್ ಇರ್ತದಲ್ಲ, ಅದು ಇದ್ರೊಳಗೆ ಹಾಕೀನಿ. ಒಂದು ಸ್ವಲ್ಪ ಆಯಿಲ್ ಹಾಕ್ತೀನಿ, ಅದು ಬಿಸಿ ಆಯಿಲ್, ಬಿಕಾಸ್ ಒಂದು ಸ್ವಲ್ಪ ಕಲರ್ ಕೊಡ್ತದೆ, ಖಾರ ಎಲ್ಲ ಇರ್ತದಲ್ಲ, ಸೊ ಕಲರ್ ಕೊಡ್ತದೆ ಅಂತ. ಇನ್ನು ಪುದೀನ ಕೊತ್ತಂಬರಿ ಹಾಕ್ಕೊತೀನಿ. ಈಗ ಅದು ಬಾಯ್ಲ್ ಮಾಡ್ಕೊಂಡಿರೋ ಎಗ್ಗನ್ನ ಕಟ್ ಮಾಡ್ಕೊತೀನಿ. ಸುಮ್ಮನೆ ಸ್ಲೈಟಾಗಿ ಕಟ್ ಮಾಡಿಕೊಂಡು ಹಂಗೆ ಹಾಕ್ತೀನಿ. ಮುಂಚೆನೇ ಅದು ಹಾಕ್ಕೊಂಡು ಎಗ್ಗೆಲ್ಲ ಹಾಕಿ ಮೊಸರು ಹಾಕಿ ಮಿಕ್ಸ್ ಮಾಡಿದ್ರೆ ಅದು ಒಡೆದು ಬಿಡ್ತದೆ ಎಗ್. ಅದಕ್ಕೇ ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎಗ್ ಹಾಕ್ಕೊತೀನಿ. ಸೊ ಬಾಯ್ಲ್ ಆಗಿರೋ ರೈಸ್, ಅದು ನೀರೆಲ್ಲ ತೆಗೆದುಬಿಟ್ಟು ಹಿಂಗೆ ಮೇಲೆ ಹಾಕೋಬೇಕು. ಒಂದು ಸ್ವಲ್ಪ ಆಯಿಲ್ ಹಾಕ್ಕೊತೀನಿ. ಅದಾದಮೇಲೆ ಕಂಪ್ಲೀಟ್ ರೆಡಿ. ಆನಿಯನು, ಕೊತ್ತಂಬರಿ, ಪುದೀನ ಇದೆಲ್ಲ ಮೇಲೆ ಹಾಕ್ತೀನಿ ರೈಸ್ ಮೇಲೆ. ಅದಾದಮೇಲೆ 5 ನಿಮಿಷ ಆದಮೇಲೆ ತೆಗಿಬೇಕು. ಇಲ್ಲಿ ನಮ್ಮ ಬಿರಿಯಾನಿ ರೆಡಿ.